ನಮ್ಮ ಸೋದರಿಯಾಗಿರ್ತಕ್ಕಂಥ ರೋಷಿಯಾ ಬಾನು ಅವರಿಗೆ ಎಲ್ಲರ ಪರವಾಗಿ ರೇಷ್ಮಾ ಬಾನು ಅವರಿಗೆ ಪ್ರತ್ಯೇಕವಾಗಿ ಅದೇ ರೀತಿಯಾಗಿ ನಮ್ಮ ತಾಲೂಕು ಘಟಕದ ನಮ್ಮ ಅಣ್ಣನಾಗಿರ್ತಕ್ಕಂಥ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅಣ್ಣರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು. ಅದೇ ರೀತಿಯಾಗಿ ಮತ್ತೊಬ್ಬ ನಮ್ಮ ಸೋದರಿಯಾಗಿರ್ತಕ್ಕಂಥ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರೂಪಮ್ಮ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅವರಿಗೂ ಕೂಡ ಸ್ವಾಗತ. ಅದೇ ರೀತಿಯಾಗಿ ತಾಲೂಕು ಘಟಕದ ಉಪಾಧ್ಯಕ್ಷರು ಸರ್ವ ಸದಸ್ಯರು ಎಲ್ಲರಿಗೂ ಒಟ್ಟಾರೆಯಾಗಿ ಈ ಸಮಾರಂಭದಲ್ಲಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ನನ್ನ ಮಾತನ್ನು ವಿರಾಮ ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ತಾಲೂಕು ಅಂಗವಿಕಲರ ಅಧ್ಯಕ್ಷ ಶಿವಕುಮಾರ್ ಅಂತ. ನಾನು ಈ ಸಭೆ ಯಾಕೆ ನಿಮಗೆ ಕರೆದೆ ಅಂತಂದರೆ 25ನೇ ತಾರೀಕಿಗೆ ನಮ್ಮದು ಹೋರಾಟ ಇದೆ, ಭಾಳ ಜೋರಾಗಬೇಕು ಹೋರಾಟ. ಯಾಕೆ ಹೋರಾಟ ಅಂತಂದರೆ ನಮಗೆ ನಾವು ಕೆಲವು 5 ಬೇಡಿಕೆ ಇಟ್ಟಿದ್ದೀವಿ. ಪಾಲಿನಿವೇಶನ್ಗಳು, ಆಮೇಲೆ ನಮಗೆ ಮೀಟಿಂಗ್ ಮಾಡೋಕ್ಕೆ ಸಭೆ ಮಾಡೋಕ್ಕೆ ಒಂದು ಕೊಠಡಿ ಬೇಕು. ಆಮೇಲೆ ನಮಗೆ ಎಲ್ಲ ಕಚೇರಿಗಳಲ್ಲಿ ಎಲ್ಲ ನಮಗೆ ಮೊದಲ ಆದ್ಯತೆ ಕೊಡಬೇಕು. ಅಂಗವಿಕಲರನ್ನು ಕಡೆಗಣಿಸಂಗಿಲ್ಲ, ನಮ್ಮನ್ನ ಸ್ಪಂದಿಸಬೇಕು. 4 ಆಮೇಲೆ ತಹಸೀಲ್ದಾರರು ತಿಂಗಳ ನಮ್ಮನ್ನ ಕುಂದುಕೊರತೆಗಳ ಬಗ್ಗೆ ಸಭೆ ಕರೀಬೇಕು. ಆಮೇಲೆ ಯಾವುದೇ ಅಪರಾಧಗಳು ಮಾಡಲಿ, ರಾಷ್ಟ್ರೀಯ ಅಪರಾಧ ಮಾಡಲಿ, ಏನೇ ಮಾಡಲಿ ನಮ್ಮನ್ನ ಆಹ್ವಾನ ಮಾಡಬೇಕು ಅಂಗವಿಕಲರು ಅಂತ ಹೇಳಿ 5 ಬೇಡಿಕೆ ಇಟ್ಟಿದ್ವಿ. ಅದಕ್ಕೆ ನೀವೆಲ್ಲ ನಮ್ಮ ಏನು ಪದ್ಧತಿಗಳಿದ್ರು ಇನ್ನೂ ಹೆಚ್ಚಿನಾಗಿ ನಿಮ್ಗೆ ಯಾರು ಗೊತ್ತಿರ್ತಾರೋ ಎಲ್ಲರೂ ಕರ್ಕೊಂಡು 25ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ತಾಲೂಕು ಬರಬೇಕು. ಈ ಲೈಬ್ರರಿಯಿಂದ ಹಿಡಿದು ಸದ್ದ ಟರ್ನ್ ಆಗಿ ಸೀದಾ ತಾಲೂಕು ಹೋಗ್ಬೇಕು. ನಾವು ಅಲ್ಲೊಂದು ಕುತ್ಕೊಂಡು ಅಲ್ಲಿ ಹೋರಾಟ ಮಾಡಿ ಅವ್ರಿಗೆ ನಾವು ಮನವಿ ಕೊಟ್ಟು ಬರಬೇಕು. ಹಂಗಾಗಿ ಎಲ್ಲ ನಮ್ಮ ಅಂಗವಿಕಲರು ಎಲ್ಲರೂ ಸ್ಪಂದಿಸಿ ಎಲ್ಲರೂ ನಾವು ನಮಗೆ ಮುಂದೆ ಬೆಲೆ ಗೌರವ ಸಿಗಬೇಕಾಗಿದೆ. ಪ್ರತಿಯೊಬ್ಬರು ಬಂದು 25ನೇ ತಾರೀಕಿಗೆ ಹೋರಾಟ ಮಾಡ್ಬೇಕಂತೇಳಿ ನಮ್ಮೆಲ್ಲ ಅಂಗವಿಕಲರಿಗೂ ನನ್ನ ಉತ್ಪೂರ್ವಕ ಧನ್ಯವಾದಗಳನ್ನು ಕೇಳ್ತೀನಿ. ಕುಂದುಕೊರತೆ ಸಭೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಅಂಗವಿಕಲರನ್ನು ಇನ್ವೈಟ್ ಮಾಡೋದು ಮತ್ತೆ ರೆಸ್ಪೆಕ್ಟ್ ಬೇಡ. ನನಗೆ ಸ್ಪಾನ್ಸರ್ ಮೊದಲ ಆದ್ಯತೆ ಸ್ಪಾನ್ಸರ್. ರೆಸ್ಪೆಕ್ಟ್ ಬೇಡ ನಮಗೆ. ಅವ್ರಿಗೆ ಎಂತ ಕೆಲಸ ಮಾಡೋದು ಬೇಡ. ನಾವು ಹೋಗ್ತೇವೆ ಕೆಲಸ ಮಾಡಿ ನೋಡಿ. ಮೊನ್ನೆ 15 ದಿನ ಮಾಡಿದೆ. ಮೊದಲ ಆದ್ಯತೆ ಕೊಡು. ಕ್ಯಾಶಿಂದ ಮಾಡ್ಸೋಕ್ಕೆ 15 ದಿನ ಮಾಡಿದೆ. ಗಲಾಟೆ ಮಾಡಿದ್ದೀನಿ, ನಾನು ಗಲಾಟೆ ಮಾಡಿದ್ದೀನಿ ಹೋಗಿ. ಹೆಂಗ್ ಮಾಡಿಸೋ ಒಂದು ಚಿಟ್ಟಿ ಹೊಡಿದ ನಾನು. ಅದಕ್ಕೆ ಅವ್ನು ಕಳಿಸಿ ಸಾರಿ ಕಳಿಸ್ಬೇಕಾಗಿ ಈ ಒಂದಿನ ಆಗುತ್ತೆ. ಈಗ ಒಂದೇ ದಿನ ಇತ್ತು, ಈಗ ಹಂಗಿಲ್ಲ. ನಾವು ಡೈರೆಕ್ಟ್ ಮಾಡಿಸ್ಕೊಡ್ತೀವಿ. 15 ದಿನ ಮಿನಿಮಮ್ ಅದು ಹೋಗೈತೆ. 2 ದಿನಕ್ಕೆ 2 ದಿನ ಸಿಗುತ್ತೆ. ಇನ್ನೂರಾದ್ರೆ 2 ದಿನ ಸಿಗುತ್ತೆ. ನಾನು ಮೊನ್ನೆ ಮಾಡಿಸಿದ್ದೀನಿ. 16ನೇ ತಾರೀಕು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಆಗಬೇಕಾಗಿತ್ತು. ಈಗಾಗಲೇ ಸಚಿವರ ನಿಧನದಿಂದ ಸ್ವಲ್ಪ ವಿಳಂಬ ಆಯಿತು. ಮತ್ತೆ ಬೇಡಿಕೆಗಳು ಏನೇನಪ್ಪ ಅಂದ್ರೆ ಪ್ರತಿಭಟನೆಯಲ್ಲಿ ನಮ್ಮ ಬೇಡಿಕೆಗಳು ಮೊದಲನೇ ಬೇಡಿಕೆಗಳು ಏನಪ್ಪ ಅಂತಂದ್ರೆ, ಮೊದಲನೇ ಬೇಡಿಕೆ ನಮ್ಮನ್ನ ಗೃಹಲಕ್ಷ್ಮಿಗೆ ಹೋಲಿಸಿದ್ರು ಸರ್ಕಾರದ. ಗೃಹಲಕ್ಷ್ಮಿ ಯಾವ ರೀತಿ ದುಡ್ಡು ಹಾಕ್ತಾರೆ, 3 ತಿಂಗಳಿಗೆ ಬಂದಿಟ್ಟು 4 ತಿಂಗಳಿಗೆ ಬಂದಿಟ್ಟು ಹೆಣ್ಮಕ್ಳಿಗೆ ಹಾಕ್ತಾರಲ್ಲ, ಆ ರೀತಿ ಹೋಲಿಕೆ ಮಾಡ್ಯಾರ ನಮ್ಮ ಸರ್ಕಾರ. ನಮ್ಮನ್ನು ಎಷ್ಟೋ ಜನ ಇವತ್ತು ಅಂಗವಿಕಲರು ಅವರ ಪರಿಸ್ಥಿತಿ ಹೇಳ್ತಿರುದು. ತಂದೆ ತಾಯಿಗಳು ನೋಡ್ಕೊಂಬಂಗಿಲ್ಲ. ಕೆಲವರೆಲ್ಲ ಬೀದಿಗಳಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ, ಕೆಲವರು ಬಸ್ ಸ್ಟ್ಯಾಂಡ್ಗಳಲ್ಲಿ ಭಿಕ್ಷೆ ಬೇಡ್ತಿದ್ದಾರೆ. ಅವ್ರ ಸ್ಥಿತಿ ನೋಡಿದ್ರೆ ನಮಗೆ ಅಯ್ಯೋ ಪಾಪ ಅನಿಸ್ತಾ ಇದೆ. ಅದನ್ನೆಲ್ಲ ಖಂಡಿಸ್ತಕ್ಕಂಥ ಕೆಲಸ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಇರಬೇಕು. ಯಾಕಂದ್ರೆ ಅವ್ರು ಶ್ರೀಮಂತರು ಇರ್ಬೋದು, ಹೆಂಗ ನಮ್ಮ ಕಷ್ಟ ಸುಖಗಳು ಗೊತ್ತಾಗ್ತಿಲ್ಲ. ಅವ್ರು 5 ಬೇಡಿಕೆಗಳು ಏನಪ್ಪ ಅಂತಂದ್ರೆ, ಒಂದನೇ ಬೇಡಿಕೆ ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ವಿಕಲಚೇತನರಿಗೆ ಯಾರಿಗೂ ಕಾಲು ನಿವೇಶನ ಇಲ್ಲೋ ಅಂತವರಿಗೆ ಸರ್ಕಾರಿ ಗೋಮಾಳದಲ್ಲಿ ಗ್ರಾಮ ಪಂಚಾಯತಿಯವರೇ ಗುರುತಿಸಿ ಕಾಲು ನಿವೇಶನ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಮತ್ತು ನಗರ ಪಟ್ಟಣದಲ್ಲಿ ಇರ್ತಕ್ಕಂಥವ್ರಿಗೂ ಕೊಡಬೇಕು. ಬರೀ ಪಂಚಾಯತಿಯರಿಗೆ ಅಂತ ನಾನು ಹೇಳ್ತಾ ಇಲ್ಲ, ನಗರದವರಿಗೂ ಕೂಡ ಎಲ್ಲೆಲ್ಲ ಗುರುತಿಸಿ ಸರ್ಕಾರಿ ಗೋಮಾಳದಲ್ಲಿ ಖಾಲಿ ನಿವೇಶನ ವಿತ್ ಮನೆ ಕೊಡಬೇಕು. ಮೊದಲನೇ ಬೇಡಿಕೆ ಅದು. ಸೆಕೆಂಡ್ನದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಉದ್ಯೋಗ ಕೊಡಬೇಕು.
ಮತ್ತೆ ವಿತ್ತು ನಿರುದ್ಯೋಗಿ ಭತ್ಯೆ ಕೊಡಬೇಕು, ವಿತ್ತು 5% ಅನುದಾನ ಕೊಡಬೇಕು. ಎರಡನೇ ಬೇಡಿಕೆ. ಮತ್ತೆ ಮೂರನೇ ಬೇಡಿಕೆ, ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಕಾಲೇಜುಗಳಲ್ಲಿ ವಿಕಲಚೇತನ ಮಕ್ಕಳಿಗೆ ಉಚಿತವಾಗಿ ಸೇರಿಸ್ಕೊಂಬಂತ ಕೆಲಸ ಮಾಡಬೇಕು. ಮಾನ್ಯ ತಹಶೀಲ್ದಾರು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮನವಿ ಸಲ್ಲಿಸಬೇಕು. ಸರ್ಕಾರಿ ಮಕ್ಕಳಿಗೆ ಉಚಿತವಾಗಿ ಸೇರಿಸ್ತಕ್ಕಂಥ ಕೆಲಸ ಆಗ್ಬೇಕು. ಮೂರನೇ ಬೇಡಿಕೆ, ಪ್ರತಿ ತಿಂಗಳು 7ನೇ ತಾರೀಕು ಒಳಗಡೆ ವಿಕಲಚೇತನರಿಗೆ ಮಹಾಶಾಸನ ಕೊಡ್ತಕ್ಕಂಥ ಕೆಲಸ ಹಿಂದಿನ ಸರ್ಕಾರಗಳು ಮಾಡ್ತಿದ್ವು, ಈ ಸರ್ಕಾರ ಮಾಡ್ತಾ ಇಲ್ಲ. ಅದನ್ನ ತೀವ್ರವಾಗಿ ಅತಿ ವೇಗದಲ್ಲಿ ಹಿಂದಿನ ಸರ್ಕಾರಗಳು ಏನ್ ಫಾಲೋಅಪ್ ಮಾಡಿದ್ವು ಅದನ್ನ ಫಾಲೋಅಪ್ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಅದೇ ರೀತಿ ಇನ್ನು ಸಾಕಷ್ಟು ವಿಚಾರಗಳಿದಾವೆ. ಎಷ್ಟೋ ಜನ ವಿಕಲಚೇತನರು ಸೌಲಭ್ಯಗಳನ್ನು ಪಡೆದಿರ್ತಕ್ಕಂಥವ್ರನ್ನ VIW ಗುರುತಿಸಿ ಅವರಿಗೆ ಸೌಲಭ್ಯಗಳನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮತ್ತೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಮಾನ್ಯ ಶಾಸಕರು, ಸಂಸದರು ಮತ್ತು ಸಚಿವರು ಒಂದು ಅಂಗವಿಕಲರ ಲೋಕಭವನ ಅತಿ ಶೀಘ್ರದಲ್ಲಿ ವ್ಯವಸ್ಥೆ ಮಾಡಬೇಕು, ಸರ್ಕಾರಿ ಬಹುಮಾನದಲ್ಲಿ ಗುರುತಿಸಿ. ಈಗ ಇನ್ನೇನು 5ನೇ 6ನೇ ಬೇಡಿಕೆ ಎಷ್ಟು ಬೇಡಿಕಮ್ಮ? ಈಗಾಗಲೇ ಸರ್ಕಾರ ನಮಗೆ 680 ರೂಪಾಯಿ ಉಚಿತ ಬಸ್ ಪಾಸ್ ಮಾಡಿದ್ದಾರೆ, ಅದನ್ನ ಕೇವಲ 250 ರೂಪಾಯಿಗೆ ಇಳಿಸ್ತಕ್ಕಂಥ ಕೆಲಸ ಆಗ್ಬೇಕು. ಉಚಿತ ಏನ್ ಮಾಡಿದ್ರೆ 680 ರೂಪಾಯಿ ಕಟ್ಸ್ಕೊಂತಾರ, ಅದನ್ನ ಕೇವಲ 250 ಇಳಿಸ್ಬೇಕು. ಆಲ್ ಇಂಡಿಯಾ ಪರ್ಮಿಟ್ ಕೊಡಬೇಕು, 100 ರಿಂದ 200 ಮೀಟರ್. ಆಲ್ ಇಂಡಿಯಾ ಪರ್ಮಿಟ್ ಕೊಡೋಕ್ಕಾಗಲ್ಲ, ಕರ್ನಾಟಕ. ಮತ್ತೆ ವಿವಾಹ ಪ್ರೋತ್ಸಾಹಧನ 50,000 ರೂಪಾಯಿ ಕೊಡ್ತಾ ಇದ್ದಾರೆ ವಿಕಲಚೇತನರಿಗೆ, ಅದು 1 ಲಕ್ಷದವರೆಗನ್ನ ಮತ್ತೆ ಅದು 2 ಲಕ್ಷಕ್ಕೆ ವಿವಾಹ ಪ್ರೋತ್ಸಾಹಧನ. ಟ್ರೈನಿಂದ ಐತೆ, ಟ್ರೈನ್ ಫೆಸಿಲಿಟಿ ಐತೆ ಬಿಡ್ರಿ. ರೈಲಿಂದ ಫೆಸಿಲಿಟಿ ಎಲ್ಲರಿಗೂ ಬಿಡ್ತು, ಆಲ್ ಓವರ್ ಇಂಡಿಯಾ. ಸರ್ಕಾರಿ ಕಚೇರಿಗಳಲ್ಲಿ ಹಿರಿಯ ನಾಗರಿಕರಿಗೆ ಮೊದಲೇ ಸತ್ಯ ಸಾಲ ಅಂತ ಬರೀ ನೇಮಕ ವ್ಯವಸ್ಥೆಗೆ ಹಾಕ್ತಾರೆ, ಅದನ್ನು ಸಂಪೂರ್ಣವಾಗಿ ಪರಿಗಣಿಸ್ತಕ್ಕಂಥ ಕೆಲಸ ಇಲಾಖೆಗೆ ಇರ್ತಕ್ಕಂಥ ಅಧಿಕಾರಿಗಳು ಪರಿಗಣಿಸಬೇಕು. ಸರ್ಕಾರಿ ಕಚೇರಿಗಳಲ್ಲಿ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸತ್ಯ ಸಾಲ ಮಾಡಿದ್ದಾರೆ, ಅದನ್ನ ಫಾಲೋ ಮಾಡ್ತಾ ಇಲ್ಲ ಇರ್ತಕ್ಕಂಥ ಅಧಿಕಾರಿಗಳು ಸರ್ಕಾರಿ ಕಚೇರಿಗಳಲ್ಲಿ. ಸರ್ಕಾರಿ ಕಚೇರಿಗಳಲ್ಲಿ ಹಿರಿಯ ನಾಗರಿಕರಿಗೆ ವಿಕಲಚೇತನರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸತ್ಯ ಸಾಲ ಮಾಡಿರೋದು ಐತೆ, ನಾವು ಕಂಡಿದ್ದೀವಿ. ಆದ್ರೆ ಅದೇ ಸತ್ಯ ಸಾಲಿನಲ್ಲಿ ಅವರಿಗೆ ವ್ಯವಸ್ಥೆ ಮಾಡಬೇಕು. ನೀವು ಸಾಮಾನ್ಯ ಜನರ ಹತ್ರ ಬರ್ರಿ ಅಂತ ಮನವಿ ಮಾಡ್ತಾರೆ. ಮತ್ತೆ ಇನ್ನೂ ಏನೇನು ವಿಚಾರಗಳು ನಿಮ್ಮಲ್ಲಿ ಏನಾದ್ರು ಕಾಂಗ್ರೆಸ್ ನೀವು ಸಮೇತ ಪ್ರತ್ಯೇಕ ಹೇಳ್ಬೋದು. ಬರೀ ತಿಪ್ಪೇಸ್ವಾಮಿ ಒಬ್ಬರೇ ಹೇಳ್ತಾರೆ, ನಮ್ಮಲ್ಲಿ ಯಾವ್ದು ಇಲ್ಲ ಅನ್ನಂಗಿಲ್ಲ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳ್ಬೇಕು. ಇದರಲ್ಲೇ ಕದ್ದು ಮುಚ್ಚಿ ಅವರು ಮಾಡ್ತಕ್ಕಂಥದ್ದು ಏನಿಲ್ಲ. ನಮ್ಮಲ್ಲಿ ಕೂಡ ವಿಶ್ವಜ್ಞಾನಿಗಳಿದ್ರೆ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ದಟ್ಟವಾಗಿ ಹೇಳಿ. ಬರೀ ತಿಪ್ಪೇಸ್ವಾಮಿ ಒಬ್ಬನ ತಲೆಯಲ್ಲಿ ಇಲ್ಲ, ನಿಮ್ಮ ತಲೆಯಲ್ಲಿ ಏನೇನಿದೆ ಅನಿಸಿಕೆ ಅಭಿಪ್ರಾಯಗಳು, ನಿಮ್ಮ ಬೇಡಿಕೆಗಳು ದಟ್ಟವಾಗಿ ಹೇಳಿ. ಅದು 25 ತಾರೀಕು ಯಾವಾಗ ಒಂದು ಮ್ಯಾಟ್ ಹಾಕ್ಬಿಡ ಅಷ್ಟೊಂದು ಆಗ್ಬೇಕು. ಬರೋಕ್ಕಿಂತ ಎಲ್ಲ ಸೇರಿಸಿ ಒಂದು ಮ್ಯಾಟ್ ಬರೋದು ಅಲ್ಲ, ಅವ್ರ ಬೇಡಿಕೆಗಳು ಕೆಳಗಡೆ ಇರಲೇಬೇಕು. ನಗರ ಪಟ್ಟಣ ಅಂತ ಹಾಕ್ಬೇಡ, ಸುಮ್ಮನೆ ಹೇಳು ಕಾಲೇಜ್ ನಗರ ಪಟ್ಟಣ ಅಂತ ಚಳಿಕೆ ಮೀಟಿಂಗ್ ಕೊಡ್ಲಿ, ಅವ್ರು ವಿಷಯ ಮಾಡ್ತಾರೆ. ಆಯ್ತು, ಇದು ಬೇಕು, ಇದನ್ನ ಟಿಕೆಟ್ಸ್ ಇಲ್ಲ. ಮತ್ತೆ ಸರ್ಕಾರಿ ಶಿವಕುಮಾರ್ ಅಂತ ಹೇಳಿ ತಾಲೂಕು ಅಧ್ಯಕ್ಷ ಚಳಿಕೆ ಬೇಕಾ? ಅದಕ್ಕೆ ಮೀಟಿಂಗ್ ಕರೆದಿಲ್ಲ, ಬಂದಿದ್ದೀನಿ. 25
ಸೋಮವಾರ ಆಗ್ತಾರೆ 30ಕ್ಕೆ. ಯಾವುದು 30ಕ್ಕೆ ಆಗ್ತಾರೆ ಸೋಮವಾರ. ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಸರಿ. ಮತ್ತು ಇನ್ನು ಹಾಂ ನೀವು ಚಳಿಕೆನೂ ಬರ್ಬೋದಾಯ್ತಲ್ಲ, ಆರಾಮಾಗಿ ಬಂದಿದ್ದೆ ನಾನು. ನೀನು ದೂರ ಆಗಿಬಿಟ್ಟೆ. ನೀನು 25ಕ್ಕೆ ಬಾಯಿ ಬರೆದ್ಬಿಟ್ಟೇನೆ ಭರ್ಜರಿಯಾಗಿ ಮಾಡೋದು. ಅಲ್ಲ ನೀನು ಬರ್ತಾ ಇಲ್ಲ ಅಷ್ಟೇ, ನೀನು ಅಲ್ಲೇ ಸೇರಿಬಿಡ್ತೀಯ ರಾಮಪುರ, ನಾನು ಇಲ್ಲೇ ಇದ್ದೀನಿ. ಹೌದು 25ಕ್ಕೆ ಬರ್ತೀಯಾ? ಸಂಘಟನೆಯಿಂದ ಎಲ್ಲಿ ದೂರ ಇದೆಯಾ? ನೀನು ಹೇಳ್ದಂಗೆ ನಾವು ಮಾಡ್ತಾಯಿದ್ದೀವಿ ಇಲ್ಲಿ. ಎಲ್ಲಿ ದೂರ ಇದೀವಿ? ಯಾರು ದೂರ ಆಗಂಗಿಲ್ಲ ಅಲ್ಲಿ. ಹಾಂ 25ಕ್ಕೆ ಏನು ಬಾ. ಬಂದುಬಿಡು. ಭರ್ಜರಿ ಮಾಡ್ತಾರೆ. ಶಿವಕುಮಾರ್ ಅಂತೇಳಿ ಪರಿಚಯ ಇರ್ಬೇಕು. ಇಲ್ಲ ಲಾಸ್ಟ್ ಟೈಮು ಅಲ್ಲಿ ಮಾತಾಡ್ತಿದ್ವಲ್ಲ ಐವತ್ತು. ಭಾರಿ ಫಾಸ್ಟ್ ಇದೆ. ಹೌದು ಸರಿ 25ಕ್ಕೆ ಮರಿಬೇಡ. ಇವಾಗ ಬೇಡಿಕೆಗಳು ಯಾವನ ಇದಾವೆ ಇನ್ನು ತಾಲೂಕು ಮಟ್ಟದಲ್ಲಿ ಕೊಡೋಂಥ ಬೇಡಿಕೆ? ಇನ್ನೂ ಬರೀತೈತಿ, ನೋಡೋಣ ಲಾಸ್ಟ್ ಫೈನಲ್ಲಿ ಫೋನ್ ಮಾಡಿ ಹೇಳ್ತೀನಿ. ಅದೇ ಗ್ರಾಮ ಪಂಚಾಯತಿ ಕೇಳ್ಬೇಕು, ನೋಡಿ ಜೊತೆಗೆ ಹೇಳ್ಬೇಕು. ಹೌದು ಖರ್ಚು ಮಾಡಿಸ್ಬೇಡ, ಇನ್ನೊಂದು ಗೊತ್ತಾಗ ಅಲ್ಲ ಗೋಸ್ಕರ ನಿಮ್ಮ ಅಣ್ಣ ಈಗ ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ರಿ. ನೀವು 5 ಪಾಯಿಂಟ್ ಅಷ್ಟೇ ರೈಸ್ ಮಾಡಿದ್ದೀನಿ ಬೇಡಿಕೆಗಳು. ಒಂದು ಖಾಲಿ ನಿವೇಶನ, ಎರಡನೇದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಉಚಿತ ಎಜುಕೇಷನ್ ಶಿಕ್ಷಣ, ಮೂರನೇದು ಪ್ರತಿ ತಿಂಗಳು 10ನೇ ತಾರೀಕಿನೊಳಗೆ ಪೆನ್ಷನ್ ಹಾಕೋದು, ನಾಲ್ಕನೇದು ಏನಪ್ಪ ಅಂದರೆ ಅಂಗವಿಕಲರ ಭವನ ಮಾಡುವುದು, ಐದನೇದು ಏನಪ್ಪ ಅಂದರೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಅಂಗವಿಕಲರನ್ನು ಸ್ಪಂದಿಸುವುದು. ಇವಾಗ 5 ಆಗಿದೆ, ಇನ್ನೂ ಬೇಕಾ? ಬಗ್ಗೆ ಮೀಟಿಂಗ್ ಮಾಡಬೇಕು. ಈಗ ಇವಿಷ್ಟೇ ಸಾಕು. ಇವಾಗ ನೀವು ಡ್ರಾಫ್ಟ್ ಬಗ್ಗೆ ಪ್ರತಿ ತಿಂಗಳು ಮೀಟಿಂಗ್ ಮಾಡಬೇಕು. ಆಮೇಲೆ ರಾಷ್ಟ್ರೀಯ ಹಬ್ಬಗಳಿಗೆ ಅಂಗವಿಕಲರನ್ನ ಆಹ್ವಾನ ಮಾಡಬೇಕು. ಅದು ಮುಂದೆ ಬರಬೇಕು ಫುಲ್ ಅಷ್ಟೇ. ಸ್ಟಾರ್ಟಿಂಗ್ ಸ್ವಲ್ಪ ಹೋಗ್ಲಿ. ನಮ್ಮನ್ನು ಅವರು ಗುರುಸ್ಬೇಕು. ಅವರು ನಮ್ಮನ್ನು ಗುರುತಿಸ್ಬೇಕಾದ್ರೆ ನಾವು ಜನ ಗುರುತಿಸ್ಕೋಬೇಕು. ಅದಕ್ಕೆ ಜನ ಈಗ ಅವ್ರು ಹೇಳೋದು ಅಧ್ಯಕ್ಷರು ಎಲ್ಲ ಅಧಿಕಾರಿಗಳನ್ನ ಕರೆಸಬೇಕು ಅಂತೇಳಿ ನಾವು ತಹಸೀಲ್ದಾರ್ಗೆ ಮನೆ ಕೊಡ್ಬೇಕಂತೆ. ಈಗ ಕೊಟ್ಟು ಆಮೇಲೆ ಹೋರಾಟ ಮಾಡೋಣ. ಇವ್ರು ಮಾಡೋದು ಬೇಡ, ಇಲ್ಲಿ ಮಾಡವಲ್ಲ. ಇದೈತೆ ಇದು ಸರ್. ಇದು ಅಂಗವಿಕಲರ ಕುಂದುಕೊರತೆ ಬಗ್ಗೆ ಮಾಡ್ಬೋದಲ್ಲಪ್ಪ. ಅವ್ರೇನ ದುಡ್ಡು ಹಾಕ್ತಾರ ಬಗ್ಗೆ ಹಾಕ್ತಾರ ಇಲ್ಲ ತಾನೆ. ಏನಾರ ಹಬ್ಬಗಳು ಮಾಡಿದ್ರೆ ನಮ್ಮ ಆಹಾರ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ದುಡ್ಡು ಹಾಕ್ತಾರೆ ಬರೋಳಾಕ್ತಾರೆ. ಅವ್ರೇನ ಅವ್ರು ಹಾಕೋದೇನೋ ಕೊಟ್ಟಡಿ ಈಗ ಸ್ಪಂದಿಸುವುದು ಅಂತ ಅವ್ರು ಸ್ಪಂದಿಸ್ತಾರಲ್ಲ, ನಾವು ಹೋಗಿ ಅವರಿಗೆ ರೆಸ್ಪೆಕ್ಟ್ ಆಗಿ ಸ್ಪಂದಿಸಿದ್ರೆ ಅವ್ರನ್ನ ಮಾತ್ರ ನೀಟಾಗಿ ಮಾತಾಡ್ತಾರೆ. ನಾವು ಹೋಗಿ ಏನಯ್ಯ ನಾನು ಅಂಗವಿಕಲ ಅಧ್ಯಕ್ಷ ನಾನು ಹಿಂಗಿದ್ದೀನಿ ಅಂದ್ರೆ ಕಾಸು ಹೊರಗೆ ಹೋಗ ಸ್ಟಾರ್ಟಿಂಗ್ ಯಾರು ಲ್ಯಾಟ್ರಿಗೆ ಹೋಗಂತ ಯಾರು ಇಲ್ಲ. ಅವ್ರು ಓದಿ ಮಾಡೋದಿಲ್ಲ. ನಾವು ಹೋದ್ಮೇಲೆ ಹೋಗ್ತಲ್ಲ ಸಾಲ ಏನಪ್ಪ ಅವರು ನಿಮ್ಮನ್ನ ಬರೀ ಸರ್ ಕುತ್ಕೊಳ್ರಿ, ಬರೀ ಮೇಡಮ್ ಕುತ್ಕೊಳ್ರಿ ಅಂತ ಹೇಳ್ತಾರೆ. ಫಸ್ಟ್ ರೆಸ್ಪೆಕ್ಟ್ ನಿಮ್ಗೆ. ಎರಡನೇ ಮುಗಿದನ ಇದು ಡ್ರಾಫ್ಟ್ 9 ಕರಡಿ ಡ್ರಾಫ್ಟ್ ಮಾಡಿದ್ದು ರಾಜ್ಯಾಧ್ಯಕ್ಷರು ಕೇಳಿ ನೀವು ಡ್ರಾಫ್ಟ್ ಹಾಕಿ ನಾನು ಇದನ್ನ ಹಾಕ್ತೀನಿ.
ಒಂದು 5 ಬೇಡಿ ಸಿಂಪಲ್ ಇರೋ ಕೊಡೋಣ ಮೊದಲು, ಆಮೇಲೆ ಬರ್ತಾ ಇದಕ್ಕೆ ಹೋಗ್ರಿ ಅಂತ ಹೇಳಿದ್ರೆ ಅಲ್ಲಿ ಬೇಡ, ನಮಗೆ ಇದ್ರಾಗೆ ಅಧಿಕಾರ ಐತೆ ತಗೊಳ್ಳೋದು. ಮಾಹಿತಿ ಅಂತ 2016ರಲ್ಲಿ ಅಂಗವಿಕಲರ ಹಕ್ಕಿನಲ್ಲಿ ಇದು ಐತೆ. ನಾವು